ಬೆಳವಾಡಿ ಮಲ್ಲಮ್ಮನವರು ಶಿವಾಜಿ ಮಹಾರಾಜರು ಯುದ್ಧವನ್ನು ಸ್ತಬ್ಧಗೊಳಿಸಿದಾಗ ಶಿವಾಜಿ ಮಹಾರಾಜರನ್ನ ನೋಡಿ ಬೆಳವಾಡಿ ಮಲ್ಲಮ್ಮನವರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಖುದ್ದು ಬೆಳವಾಡಿ ಮಲ್ಲಮ್ಮನವರು ಆದೇಶ ಮಾಡಿದ್ರು, ನನ್ನ ಸಂಸ್ಥಾನದಲ್ಲಿ ಶಿವಾಜಿ ಮೂರ್ತಿಯನ್ನು ಒಂದು ಕಡೆ ಕೆತ್ತಿಸಬೇಕು. ಇದು ಎಲ್ಲಿ ಆಗಿತ್ತು ಅಂದ್ರೆ ಇವತ್ತಿಗೂ ಛತ್ರಪತಿ ಶಿವಾಜಿ ಮಹಾರಾಜು ಜೀವಂತವಾಗಿರಬೇಕಾದ್ರೆ ಶಿವಾಜಿ ಮಹಾರಾಜರ ಪ್ರಪ್ರಥಮ ಕೆತ್ತನೆಯನ್ನು ಕೆತ್ತಿಸಿದ ಯಾರು ಅಂದ್ರೆ ನಮ್ಮದೇ ಕರ್ನಾಟಕದ ಮಹಾರಾಣಿ ಬೆಳವಾಡಿ ಮಲ್ಲಮ್ಮನವರು. ಇವತ್ತಿಗೂ ಧಾರವಾಡದ ಬಳಿ ಇರುವಂತಹ ಯಾದವಾಡದ ಹನುಮನ ಮಂದಿರದ ಕಂಬದಲ್ಲಿ ಬೆಳವಾಡಿ ಮಲ್ಲಮ್ಮನವರು ಕೆತ್ತಿಸಿರುವಂತಹ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಇದೆ. ಯಾವತ್ತಾದ್ರೂ ಸಮಯ ಸಿಕ್ಕಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಬೆಳವಾಡಿ ಮಲ್ಲಮ್ಮನವರೇ ಶಿವಾಜಿ ಮಹಾರಾಜರಷ್ಟು ಗೌರವ ಕೊಟ್ಟಿರಬೇಕಾದ್ರೆ, ಶಿವಾಜಿ ಮಹಾರಾಜರೇ ಬೆಳವಾಡಿ ಮಲ್ಲಮ್ಮನವರ ತಾಯಿ ಸ್ಥಾನದಲ್ಲಿಟ್ಟು ಆರಾಧಿಸಿರ್ಬೇಕಾದ್ರೆ ನಾವುಗಳು ನೀವುಗಳು ಯಾಕೆ ಕಿತ್ತಾಡ್ತಿದ್ದೀವಿ? ನಮ್ಮ ಒಡಕು ತೊಡಕುಗಳನ್ನು ಸ್ವಲ್ಪ ಬದಿಗಿಡೋಣ. ನಮ್ಮ ಮೂಲ ಧ್ಯೇಯ ಯಾವುದು? ಕುವೆಂಪು ಅವರು ಹಾಕಿಕೊಟ್ಟಂತ ಧ್ಯೇಯ ಅಲ್ವಾ? 100 ದೇವರುಗಳನ್ನು ಕಾಚಿತೂರ ತಾಯಿ ಭಾರತಿ ದೇವತೆ ನಮಗಿಂದು ಪೂಜಿಸುವ ಬಾರ.